ದೇವಿಗೆ ಇಬ್ರು ಗಂಡು ಮಕ್ಕಳು. ಇವನು ದೊಡ್ಡ ಮಗ ಮೋಹನ್, ಅವನ ಹೆಂಡತಿ ಚೈತ್ರ. ಚೈತ್ರ ನೋಡೋದಕ್ಕೆ ತುಂಬಾ ಸುಂದರವಾಗಿರ್ತಾಳೆ, ಮಾಡರ್ನ್ ಆಗಿರ್ತಾಳೆ. ಇವನು ಚಿಕ್ಕ ಮಗ ನವೀನ್, ಅವನ ಹೆಂಡತಿ ರಾಧಿಕಾ. ರಾಧಿಕಾ ನೋಡೋದಕ್ಕೆ ಅಷ್ಟೊಂದು ಸುಂದರವಾಗಿರಲ್ಲ, ಆದ್ರೆ ತುಂಬಾ ಒಳ್ಳೆ ಗುಣ ಇರತ್ತೆ. ಮನೇನ ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇರ್ತಾಳೆ. ಆದ್ರೆ ಚೈತ್ರ ಗಮನ ಯಾವಾಗ್ಲೂ ಬರೀ ತನ್ನ ಮೇಕಪ್ಪು, ತನ್ನ ಡ್ರೆಸ್ಸು, ತನ್ನ ಫಿಗರು ಇದ್ರ ಕಡೆನೇ ಇರತ್ತೆ. ಅತ್ತೆ, ನಿಮಗಿಷ್ಟ ಆಗಿರೋ ಶುಂಠಿ ಟೀ ಮಾಡ್ಕೊಂಡು ಬಂದಿದ್ದೀನಿ, ತಗೊಳ್ಳಿ. ಕೊಡಮ್ಮ. ರಾಧಿಕಾ, ನೀನ್ ನಮ್ಮೆಲ್ಲರನ್ನೂ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ, ನಮ್ಮೆಲ್ಲರ ಅಗತ್ಯಗಳ ಬಗ್ಗೆ ಎಷ್ಟು ಗಮನ ಕೊಡ್ತೀಯಾ. ಇಡೀ ಮನೆ ಕೆಲಸ ಒಬ್ಳೆ ಮಾಡ್ತಾ ಇರ್ತೀಯ. ಬೆಳಿಗ್ಗೆ ಎಲ್ಲರೂ ಹೇಳೋದ್ರಕ್ಕಿಂತ ಮೊದಲೇ ಹೇಳ್ತೀಯಾ, ಮನೆ ಎಲ್ಲಾ ಕೆಲಸ ಮಾಡ್ತೀಯಾ, ಎಲ್ಲ ಮಲಗದ ಮೇಲೆ ನೀನ್ ಮಲಗ್ತೀಯ. ಸ್ವಲ್ಪ ನಿನ್ನ ಆರೋಗ್ಯದ ಕಡೆನೂ ಗಮನ ಕೊಡಮ್ಮ, ಸ್ವಲ್ಪ ರೆಸ್ಟ್ ಮಾಡು. ನಿನ್ ವಾರ್ಗಿತ್ತಿ ನನ್ನ ದೊಡ್ಡ ಸೊಸೆ ಇದ್ದಾಳಲ್ಲ ಚೈತ್ರ, 3 ಹೊತ್ತು ಕನ್ನಡಿ ಮುಂದೆ ನಿಂತ್ಕೊಂಡು ಅಲಂಕಾರ ಮಾಡೋದೊಂದೇ ಕೆಲಸ ಅವಳಿಗೆ. ಅವಳಿಗೂ ಒಂದ್ ಸ್ವಲ್ಪ ಕೆಲಸ ಹಚ್ಚು, ಅವಳ ಹತ್ರನೂ ಕೆಲಸ ಮಾಡಿಸು. ಹೌದು, ಎಲ್ಲಿದ್ದಾಳ ಅವಳು? ಬೆಳಗ್ಗೆಯಿಂದ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಅತ್ತೆ, ಚೈತ್ರ ಮಲಗಿದಾಳೆ, ಇನ್ನೂ ಎದ್ದಿಲ್ಲ. ನಿಮಗೆ ಬೆಳಗ್ಗೆ ಎದ್ದು ಸ್ನಾನ ಆಗಿ ಪೂಜೆ ಎಲ್ಲ ಆದ ಕೂಡಲೇ ಟೀ ಕುಡ್ದು ಅಭ್ಯಾಸ ಅಲ್ಲ, ಅದಕ್ಕೆ ನಾನೇ ಬೇಗ ಟೀ ಮಾಡ್ಕೊಂಡು ಬಂದೆ. ರಾಧಿಕಾ, ಇವತ್ತಿನ ಹುಟ್ಟಿದ ಹಬ್ಬ ಅಲ್ವೇನಮ್ಮ? ಹುಟ್ಟಿದ ಹಬ್ಬದ ಹಾರ್ದಿಕ ಶುಭಾಶಯಗಳು ಮಗಳೇ. ದೇವ್ರು ನಿನ್ನನ್ನು ಚೆನ್ನಾಗಿಟ್ಟಿರಲಿ. ನೋಡು, ಇವತ್ತಾದರೂ ನೀನು ಮನೆ ಕೆಲಸ ಅದು ಇದು ಅಂತ ಇದ್ರಲ್ಲೇ ಕಾಲ ಕಳಿಬೇಡ. ಸ್ವಲ್ಪ ನಿನ್ನ ಗಂಡನ ಜೊತೆ ಹೊರಗಡೆ ಹೋಗಿ ಖುಷಿಯಾಗಿ ಸುತ್ತಾಡ್ಕೊಂಡು ಬಾ. ಸರಿ ಆಯ್ತತ್ತೆ. ಅತ್ತೆ, ನನಗೆ ಆಶೀರ್ವಾದ ಮಾಡಿ. ಚೆನ್ನಾಗಿರಮ್ಮ, ಒಳ್ಳೇದಾಗ್ಲಿ. ಭಗವಂತ, ರಾಧಿಕಾಳಂತ ಚಿನ್ನದಂತ ಸೊಸೆನ ನನಗೆ ಕೊಟ್ಟಿದ್ದಕ್ಕೆ ನಿನಗೆ ಕೋಟಿ ಕೋಟಿ ಧನ್ಯವಾದಗಳು. ನಿಜವಾಗ್ಲೂ ನಮ್ಮ ಮನೆಗೆ ಒಂದು ಬೆಳಕಿದ್ದ ಹಾಗೆ ನನ್ನ ಚಿಕ್ಕ ಸೊಸೆ ರಾಧಿಕಾ. ಭಗವಂತ, ನಿನ್ನ ಹತ್ರ ನನ್ನ ಒಂದೇ ಪ್ರಾರ್ಥನೆ, ನಮ್ಮ ರಾಧಿಕಾ ಜೀವನದಲ್ಲಿ ಯಾವುದೇ ಕಷ್ಟನೂ ಬರ್ತಾ ಇರಲಿ, ಅವಳವಳ ಗಂಡ ಮಗು ಜೊತೆ ಚೆನ್ನಾಗಿರಲಿ. ಅತ್ತೆ ಮತ್ತೆ ರಾಧಿಕಾ ಮಾತಾಡಿದ್ದನ್ನೆಲ್ಲ ಚೈತ್ರ ಅಲ್ಲೇ ಹಿಂದೆ ನಿಂತ್ಕೊಂಡು ಕೇಳಿಸ್ಕೊಳ್ತಾಳೆ. ಆ ರಾಧಿಕನಿಗೆ ಅದೆಷ್ಟು ಆಶೀರ್ವಾದ ಮಾಡಬೇಕೋ ಮಾಡಿ ಅತ್ತೆ. ನೀವು ಹೇಳೋ ಹಾಗೆ ಅವಳು ಈ ಇಡೀ ಮನೆಗೆ ಬೆಳಕಾಗಿರ್ಬೋದು, ಆದರೆ ಅವಳ ವೈಯಕ್ತಿಕ ಜೀವನದಲ್ಲಿ ಬರೀ ಕತ್ಲು. ಯಾಕೆ ಅಂದರೆ ಕಟ್ಕೊಂಡಿರೋ ಗಂಡನೇ ಅವಳನ್ನ ಪ್ರೀತಿಸಲ್ಲ, ಗೌರವಿಸಲ್ಲ ಅಂದಮೇಲೆ ಅವಳ ಜೀವನದಲ್ಲಿ ಬೆಳಕು ಹೇಗಿರಕ್ಕೆ ಸಾಧ್ಯ? ಅವಳ ಗಂಡ ನವೀನ್ ಯಾಕೆ ಅವಳನ್ನ ಪ್ರೀತಿಸಲ್ಲ ಅಂದರೆ, ನವೀನ್ ಪ್ರೀತಿಸ್ತಾ ಇರೋದು ನನ್ನನ್ನ, ನನ್ನ ಸೌಂದರ್ಯನ. ರೀ, ನೀವು ಇವತ್ತು ಆಫೀಸಿಗೆ ಹೋಗ್ತಾ ಇದ್ದೀರಾ? ಯಾಕೆ? ಇವತ್ತೇನು ದೀಪಾವಳಿ ಇದೆಯಾ? ಮನೇಲಿ ಕೂತ್ಕೊಂಡು ನೀನು ಪೂಜೆ ಮಾಡಕ್ಕೆ? ನಿನ್ನ ಮುಖ ನೋಡಿದ್ರೆ ನಂಗೆ ಮನೇಲೇ ಇರಕ್ಕೆ ಇಷ್ಟ ಆಗಲ್ಲ. ಕನ್ನಡಿಲಿ ಹೋಗಿ ನಿನ್ನ ಮುಖ ನೋಡ್ಕೊ ಹೇಗಿದ್ಯಾ ಅಂತ. ನಿನ್ನ ಹಲ್ಲನ್ನು ನೋಡ್ಕೊ. ಮೊದಲು ಬರೀ ಖರಾಬಾಗಷ್ಟೇ ಇದ್ದೆ, ಆದರೆ ಈಗ ನೋಡು ಎಷ್ಟು ದಪ್ಪ ಬೇರೆ ಆಗಿದ್ಯಾ. ನಾನು ನೋಡು ಯಾವ ಥರ ಇದ್ದೀನಿ, ಅದೇ ನಿನ್ನ ನೋಡು. ನನಗೆ ನೀನು ಸರಿಯಾಗಿ ಜೋಡಿನಾ? ನನ್ನ ಹಣೆ ಬರ ಸರಿ ಇರಲಿಲ್ಲ ಅನ್ಸುತ್ತೆ, ಅದಕ್ಕೆ ನಿನ್ನಂಥ ಹೆಂಡತಿ ಸಿಕ್ಕಿದ್ಯಾ ನನಗೆ. ತನ್ನ ಹುಟ್ಟಿದ ಹಬ್ಬದ ದಿನ ಗಂಡನ ಕಡೆಯಿಂದ ಶುಭಾಶಯ ಹೇಳಿಸ್ಕೊಳ್ಳೋದ್ರ ಬದಲು ಇಂಥ ಅವಮಾನದ ಮಾತುಗಳನ್ನು ಕೇಳಿ ರಾಧಿಕಾಗೆ ತುಂಬಾನೇ ನೋವಾಗುತ್ತೆ. ಇದನ್ನೆಲ್ಲ ಹೊರಗಡೆ ನಿಂತ್ಕೊಂಡು ಕೇಳಿಸ್ಕೊಂಡಂತ ಚೈತ್ರ ಖುಷಿ ಆಗ್ತಾಳೆ. ಪಾಪ, ನನ್ನ ವಾರ್ಗಿತ್ತಿ ರಾಧಿಕನ್ ಹುಟ್ಟು ಹಬ್ಬದ ದಿನ ಈ ಥರ ಶುರುವಾಗಬಾರ್ದಾಗಿತ್ತು. ನಿಜವಾಗ್ಲೂ ಇದನ್ನೆಲ್ಲ ಕೇಳಿಸ್ಕೊಂಡು ನನಗಂತೂ ತುಂಬಾ ಮಜಾ ಬರ್ತಾ ಇದೆ. ಹೇಗೂ ಬೆಂಕಿ ಹೊತ್ಕೊಂಡು ಉರಿತಾ ಇದೆ, ಅದಕ್ಕೆ ಹೋಗಿ ತುಪ್ಪ ಸುರಿಯಕ್ಕೆ ಇದೇ ಸರಿಯಾದ ಸಮಯ. ಹೀಗನ್ಕೊಂಡು ಚೈತ್ರ ರೂಮ್ ಒಳಗೆ ಬರ್ತಾಳೆ. ಅರೆ, ನನ್ನ ಹ್ಯಾಂಡ್ಸಮ್ ಮೈಂಡ್ನ ಯಾಕೆ ಬೆಳಗ್ಗೆನೆ ಇಷ್ಟು ಕೋಪದಲ್ಲಿದ್ದಾರೆ? ಏನಾಯ್ತು ನವೀನ್? ಯಾಕೆ ನಮ್ಮ ಪಾಪದ ರಾಧಿಕಾ ಮೇಲೆ ಇಷ್ಟೊಂದು ಕೂಗಾಡ್ತಾ ಇದ್ದೀರಾ? ರಾಧಿಕಾ, ನೋಡು, ಸ್ವಲ್ಪ ಅದಕ್ಕೇನಾದರೂ ನೋಡ್ ಕಲಿ. ಮದುವೆಯಾಗಿ ಇಷ್ಟು ವರ್ಷ ಆದರೂ ಹೇಗಿದ್ದಾರೆ ನೋಡೋರು. ಎಷ್ಟು ಚೆನ್ನಾಗಿ ಫಿಗರ್ ಮೇಂಟೈನ್ ಮಾಡಿದ್ದಾರೆ. ಅವ್ರ ಲುಕ್ ನೋಡು, ಅವ್ರ ಡ್ರೆಸ್ಸಿಂಗ್ ಸೆನ್ಸ್ ನೋಡು. ನೀನು ಇದೆಯಾ? ರೀ, ನಾನೊಂದು ಮಗುವಿನ ತಾಯಿ ಅನ್ನೋದನ್ನ ಮರ್ತಿದ್ದೀರಾ? ಒಂದು ಮಗು ಆದ್ಮೇಲೆ ಹೆಣ್ಮಕ್ಳ ದೇಹದಲ್ಲಿ ಪರಿವರ್ತನೆ ಆಗೇ ಆಗುತ್ತೆ. ಆದ್ರೆ ಚೈತ್ರಾಗೆ ಇನ್ನು ತಾಯಿ ಆಗೋಕ್ ಸಾಧ್ಯ ಆಗಿಲ್ಲ. ಅದರಿಂದನೇ ಅವರು ಮೊದಲು ಹೇಗಿದ್ದಾರೋ ಹಾಗೆ ಇರಬಹುದು. ನಾನು ಅವರಿಗೆ ಒಂಥರ ಆಗ್ಲಿ ಅಂತ ಈ ಮಾತು ಹೇಳಿಲ್ಲ. ನೀವು ನನ್ನನ್ನ ನೋಡಕ್ ಹಾಗಾಗಿದ್ಯಾ ಹೀಗಾಗಿದ್ಯಾ ಅಂದಿದ್ದಕ್ಕೆ ಇರೋ ಕಾರಣನ ಹೇಳ್ತಾ ಇದ್ದೀನಿ ಅಷ್ಟೇ. ಈ ಮಾತು ಕೇಳಿ ಚೈತ್ರ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ನವೀನ್ ಕೂಡ ಕೋಪದಲ್ಲಿ ಆಫೀಸಿಗೆ ಹೊರಡ್ತಾನೆ. ಅಷ್ಟೊತ್ತಿಗೆ ಅವ್ರ ಮಗ ಚಿಂಟು ಅಲ್ಲಿಗೆ ಬರ್ತಾನೆ. ಪಪ್ಪ, ಇವತ್ತು ನನ್ನ ಸ್ಕೂಲ್ ವ್ಯಾನ್ ಬಂದಿಲ್ಲ, ನೀವೇ ಆಫೀಸಿಗೆ ಹೋಗ್ಬೇಕಿದ್ರೆ ನನ್ನನ್ನು ಸ್ಕೂಲ್ಗೂ ಡ್ರಾಪ್ ಮಾಡ್ತೀರಾ ಪ್ಲೀಸ್ ಪಪ್ಪ? ಅಮ್ಮನ ಥರ ಮಗನು ಯಾವಾಗ ನೋಡಿದ್ರು ನನಗೆ ಕಾಟ ಕೊಡ್ತಾ ಇರ್ತಾನೆ. ನನಗದೆಲ್ಲ ಆಗಲ್ಲ ಕಣ, ಜಾಗ ಬಿಡು, ನನಗೆ ಆಫೀಸಿಗೆ ಹೊತ್ತಾಯ್ತು. ನವೀನ್ ಮಗನ ಮೇಲೂ ರೇಗಾಡಿ ಅಲ್ಲಿಂದ ಹೊರಟೋಗ್ತಾನೆ. ಅಮ್ಮ, ನನ್ನ ಫ್ರೆಂಡ್ಸ್ ಡ್ಯಾಡಿ ಎಲ್ಲರೂ ಅವ್ರನ್ನ ಸ್ಕೂಲಿಗೆ ಡ್ರಾಪ್ ಮಾಡಕ್ ಬರ್ತಾರೆ, ಆದ್ರೆ ನನ್ನ ಡ್ಯಾಡಿ ಮಾತ್ರ ಒಂದಿನೂ ನನ್ನನ್ನು
ಸ್ಕೂಲಿಗೆ ಡ್ರಾಪ್ ಮಾಡಕ್ ಬಂದಿಲ್ಲ. ನಾನಾಗೆ ಕೇಳಿದ್ರೂ ಬರೋದಿಲ್ಲ. ಅಮ್ಮ, ಡ್ಯಾಡಿ ಯಾಕಮ್ಮ ಯಾವಾಗ್ಲೂ ನಿನ್ನ ಮೇಲೆ ಕೋಪ ಮಾಡ್ಕೋತಾರೆ? ನಮ್ಮಿಬ್ರಿಗೂ ಯಾವಾಗ್ಲೂ ಬೈತಾನೆ ಇರ್ತಾರೆ. ಇಲ್ಲ ಪುಟ್ಟ, ಹಾಗೆಲ್ಲ ಏನೂ ಇಲ್ಲ. ನಿನ್ ಡ್ಯಾಡಿಗೆ ಆಫೀಸಿಗೆ ಲೇಟ್ ಆಗಿತ್ತಲ್ವಾ, ಅದಕ್ಕೆ ಅವ್ರು ಸ್ವಲ್ಪ ಕೋಪದಲ್ಲಿದ್ರು, ಅದಕ್ಕೆ ಹಾಗೆಲ್ಲ ಮಾತಾಡಿದ್ದಾರೆ. ನೀನ್ ಬೇಜಾರು ಮಾಡ್ಕೋಬೇಡ ಆಯ್ತಾ? ಡ್ಯಾಡಿ ಬರ್ಲಿಲ್ಲ ಅಂದ್ರೆ ಏನ್ ಪುಟ್ಟ, ನಾನು ನಿನ್ನ ಸ್ಕೂಲಿಗೆ ಡ್ರಾಪ್ ಮಾಡ್ತೀನಿ, ಬಾ ಹೋಗೋಣ. ಹೀಗೆ ಕೆಲವು ದಿನಗಳು ಕಳೆಯುತ್ತೆ. ಒಂದಿನ ರಾಧಿಕಾ ಮಾರ್ಕೆಟಿಂದ ತರಕಾರಿ ತಗೊಂಡು ಬರ್ತಾ ಇರ್ತಾಳೆ. ಆಗ ಅವಳು ತನ್ನ ಗಂಡ ನವೀನ್ ಮತ್ತೆ ವಾರಗಿತ್ತಿ ಚೈತ್ರ ಇಬ್ರು ಕೈ ಕೈ ಹಿಡ್ಕೊಂಡು ಒಂದು ರೆಸ್ಟೋರೆಂಟ್ ಇಂದ ಆಚೆ ಬರ್ತಾ ಇರೋದನ್ನ ನೋಡ್ತಾಳೆ. ಇದೇನಿದು, ಇವರು ಮತ್ತೆ ಚೈತ್ರ ಇಬ್ರು ಹೋಟೆಲ್ ಇಂದ ಆಚೆ ಬರ್ತಾ ಇದ್ದಾರೆ. ಇಬ್ರು ಕೈ ಕೈ ಹಿಡ್ಕೊಂಡು ನಗಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವರಿಬ್ರು ಮಧ್ಯೆ ಏನಾದ್ರೂ... ಇಲ್ಲ ಇಲ್ಲ, ಆತರ ಎಲ್ಲ ಏನೂ ಇರಲ್ಲ. ನಾನು ಸುಮ್ಮನೆ ಏನೇನೋ ಯೋಚನೆ ಮಾಡ್ತಿದ್ದೀನಿ ಅನ್ಸುತ್ತೆ. ಅತ್ತಿಗೆ ಮೈದ್ನನ್ ಮಧ್ಯೆ ತಾಯಿ ಮಗನ ಸಂಬಂಧ ಇರುತ್ತೆ ಅಂತಾರೆ. ಸುಮ್ಮನೆ ಯಾವುದೇ ಪ್ರೂಫ್ ಇಲ್ಲದೆ ನಾನು ಏನೇನೋ ಯೋಚನೆ ಮಾಡೋದು ಬೇಡ. ಇವರಿಬ್ರು ಆಕಸ್ಮಿಕವಾಗಿ ಹೊರಗಡೆ ಸಿಕ್ಕಿರ್ಬೋದಲ್ವಾ, ನಾನು ಯಾಕೆ ಸುಮ್ಮನೆ ತಪ್ಪಾಗಿ ತಿಳ್ಕೊಳ್ಳಿ. ಇದೇ ಯೋಚನೆಯಲ್ಲೇ ರಾಧಿಕಾ ಮನೆಗೆ ಬಂದು ತಲುಪ್ತಾಳೆ. ಎಷ್ಟೇ ಬೇಡ ಅಂದ್ರೂ ಮನಸ್ಸಿನಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಅವಳಿಗೆ ಸಣ್ಣದಾಗಿ ಅನುಮಾನ ಅಂತೂ ಇದ್ದೇ ಇರುತ್ತೆ. ರಾತ್ರಿ ರಾಧಿಕಾ ಮತ್ತೆ ಚಿಂಟು ಇಬ್ರು ಮಲ್ಕೊಂಡಿರ್ತಾರೆ. ಅಮ್ಮ ಅಮ್ಮ ಅಮ್ಮ. ಏನು ಚಿಂಟು? ಅಮ್ಮ, ನನಗೆ ತುಂಬ ಬಾಯಾರಿಕೆ ಆಗ್ತಿದೆ, ನೀರು ಬೇಕು. ಸರಿ, ತಂದ್ಕೊಡ್ತೀನಿ ನೀರು. ರಾಧಿಕಾ ಎದ್ದು ನೀರು ತರಕ್ಕೆ ಅಂತ ಕಿಚನ್ ಕಡೆ ಹೋಗ್ತಾ ಇರ್ತಾಳೆ. ಆಗ ಅವಳಿಗೆ ಚೈತ್ರ ಮತ್ತೆ ಮೋಹನ್ ರೂಮಿಂದ ಯಾರೋ ನಗಾಡ್ತಾ ಇರೋದು ಕೇಳಿಸುತ್ತೆ. ಅರೆ, ಭಾವನೆಗೆ ಇವತ್ತು ನೈಟ್ ಶಿಫ್ಟ್ ಅಲ್ವಾ? ಮತ್ತೆ ಒಳಗಡೆಯಿಂದ ಯಾರೋ ಗಂಡಸಿನ ಧ್ವನಿ ಕೇಳಿಸ್ತಾ ಇದೆ. ಹಾಗಾದ್ರೆ ಈ ಚೈತ್ರ ಜೊತೆ ಯಾರಿದ್ದಾರೆ? ಇಲ್ಲ, ಇದೇನು ಅಂತ ತಿಳ್ಕೊಳ್ಳೇಬೇಕು. ಆ ಕಡೆ ಹೋಗಿ ಕಿಟಕಿಯಿಂದ ನೋಡ್ತೀನಿ, ಕಾಣಿಸುತ್ತೆ. ರಾಧಿಕಾ ಕಿಟಕಿಯಿಂದ ಒಳಗಡೆ ದೃಶ್ಯನ ನೋಡಿದಾಗ ಅವಳಿಗೆ ಅವಳ ಹೃದಯನೇ ನಿಂತು ಹೋದಾಗುತ್ತೆ. ಒಳಗಡೆ ಚೈತ್ರ ಮತ್ತೆ ನವೀನ್ ಇಬ್ರು ಒಬ್ರು ತೋಳಲ್ಲಿ ಒಬ್ರಿರ್ತಾರೆ. ನಿಜವಾಗ್ಲೂ ಚೈತ್ರ, ನಾನು ನಿನ್ನ ಸೌಂದರ್ಯಕ್ಕೆ ಮರುಳಾಗ್ಬಿಟ್ಟಿದ್ದೀನಿ. ಈ ರಾತ್ರಿ ಕಳಿಯೋದೇ ಬೇಡ, ಬೆಳಕು ಹರಿಯೋದೇ ಬೇಡ ಅಂತ ಅನ್ನಿಸ್ತಾ ಇದೆ. ಅದೆಲ್ಲ ಇರ್ಲಿ ಸ್ವೀಟ್ ಹಾರ್ಟ್, ನಾವು ಎಲ್ಲಿವರೆಗೂ ಈ ಥರ ಕದ್ದು ಮುಚ್ಚಿ ಮೀಟ್ ಆಗೋದು ಹೇಳು? ಆ ದೇವರು ನಮ್ಮಿಬ್ರು ಮದುವೆನೂ ಬೇರೆ ಬೇರೆಯವ್ರ ಜೊತೆ ಮಾಡಿಸ್ಬಿಟ್ಟಿದ್ದಾನೆ. ನಾನು ಮದುವೆ ಆಗಿರೋ ನನ್ನ ಗಂಡ ನನಗೆ ಮ್ಯಾಚ್ ಆಗೋ ಅಂತವನಲ್ಲ. ನೀನು ಮದುವೆ ಆಗಿರೋ ನಿನ್ನ ಹೆಂಡತಿ ನಿನಗೆ ಸೂಟ್ ಆಗೋಳಲ್ಲ. ನನಗಂತೂ ನನ್ನ ಗಂಡ, ಅದೇ ನಿಮ್ಮಣ್ಣ, ಸ್ವಲ್ಪನೂ ಇಷ್ಟ ಇಲ್ಲ. ಅದೇ ನೀನು ನೋಡು, ಎಷ್ಟು ಸ್ಟೈಲಿಶ್ ಆಗಿದೆಯಾ, ಹ್ಯಾಂಡ್ಸಮ್ ಆಗಿದೆಯಾ. ನನ್ನ ಕಥೆ ಇನ್ನೇನು, ನನ್ನ ಹೆಂಡತಿನ ನೋಡ್ತೀಯಾ, ಒಳ್ಳೆ ಹಳೆ ಮುದುಕಿ ಥರ, ಅಡುಗು ಲಜ್ಜಿ ಥರ ಇದ್ದಾಳೆ. ಅದೇ ನೀನು ನೋಡು, ಎಷ್ಟು ಸ್ಮಾರ್ಟ್ ಆ್ಯಂಡ್ ಹಾಟ್ ಆಗಿದೆಯಾ. ಐ ಲವ್ ಯು ಡಾರ್ಲಿಂಗ್, ಐ ಲವ್ ಯು. ಲವ್ ಯು ಟು ಡಿಯರ್. ಓಕೆ ಚೈತ್ರ ಡಾರ್ಲಿಂಗ್, ನಾನಿನ್ನು ಹೊರಡ್ತೀನಿ. ಆ ರಾಧಿಕಾಗೆ ಏನಾದರೂ ಎಚ್ಚರ ಆಗಿಬಿಟ್ರೆ ಆಮೇಲೆ ಕಷ್ಟ ಆಗುತ್ತೆ. ಚೈತ್ರ ಮತ್ತೆ ನವೀನ್ ಇಬ್ರು ಹೊರಗಡೆ ಬರ್ತಾರೆ. ಆಗ ಅವ್ರ ಎದುರಿಗೆ ರಾಧಿಕಾ ನಿಂತಿರ್ತಾಳೆ. ರಾಧಿಕನ್ನ ನೋಡಿನೂ ಅವ್ರಿಗೆ ಏನೂ ಅನ್ಸೋದೇ ಇಲ್ಲ. ನಿಮ್ಮಿಬ್ರಿಗೂ ಸ್ವಲ್ಪನೂ ನಾಚಿಕೆ ಅನ್ನೋದೇ ಇಲ್ವಾ? ಅತ್ತಿಗೆ ಮೈದ್ನ ಅನ್ನೋ ಪವಿತ್ರ ಸಂಬಂಧಕ್ಕೆ ನೀವು ಕಳಂಕ ತಂದಿದ್ದೀರಾ. ನನ್ನ ವಾರಗಿತ್ತಿನೇ ನನಗೆ ಸೌತಿ ಆಗ್ತಾಳೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಓ, ಅಂದ್ರೆ ನೀನ್ ಎಲ್ಲ ನೋಡಿದ್ಯಾ, ಎಲ್ಲ ಕೇಳಿಸ್ಕೊಂಡಿದ್ಯಾ ಅಂತಾಯ್ತು. ನಿನಗೆಲ್ಲ ವಿಷಯ ಗೊತ್ತಾಗಿದ್ದು ಒಂಥರ ಒಳ್ಳೇದೇ ಆಯ್ತು ಬಿಡು. ಇವತ್ತಲ್ಲ ನಾಳೆ ನಿನಗೆ ಈ ವಿಷಯ ಗೊತ್ತಾಗ್ಲೇಬೇಕಿತ್ತು. ಹೌದು, ನನಗೆ ಗೊತ್ತಾಗಿರೋ ಈ ಸತ್ಯನ ನಾನು ಎಲ್ಲರಿಗೂ ಗೊತ್ತಾಗೋ ಹಾಗೆ ಮಾಡ್ತೀನಿ. ನೀವಿಬ್ರು ನಮ್ಮೆಲ್ಲರಿಗೂ ತುಂಬಾನೇ ಮೋಸ ಮಾಡಿದ್ದೀರಾ. ಇದು ಎಲ್ಲರಿಗೂ ಗೊತ್ತಾಗ್ಲೇಬೇಕು. ಏನು, ಈ ವಿಷಯನ ನೀನು ಎಲ್ಲರಿಗೂ ಹೇಳ್ತೀಯಾ? ನೋಡು, ನಿನಗಿರೋ ಒಬ್ಬನೇ ಮಗ ಚಿಂಟು, ಅವನು ಚೆನ್ನಾಗಿರ್ಬೇಕು ಅಂತ ನಿನಗೆ ಆಸೆ ಇರೋದೇ ಆದರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯ. ಇಲ್ಲ ಅಂದರೆ ನಿನ್ನ ಮಗನ ಪ್ರಾಣ ತೆಗಿಯೋಕ್ಕೂ ನಾನು ಹೆಸೋಳಲ್ಲ, ನೆನ್ಪಿಡ್ಕೊ. ರೀ, ಇವಳು ನಿಮ್ಮ ಎದುರಿಗೆ ನಿಮ್ಮ ಮಗನ ಸಾಯಿಸೋ ಮಾತಾಡ್ತಾ ಇದ್ರು, ಅದನ್ನ ಕೇಳ್ಕೊಂಡು ಸುಮ್ಮನೆ ಇದ್ದೀರಲ್ರಿ? ಯಾಕ್ರಿ, ಯಾಕೆ ಸುಮ್ಮನೆ ಇದ್ದೀರಾ? ಏಯ್, ಯಾವ ಮಗನ ಬಗ್ಗೆ ಮಾತಾಡ್ತಾ ಇದೀಯ ನೀನು? ನನಗೆ ಯಾವ ಮಗ ಹೆಂಡತಿ ಯಾರ ಮೇಲೂ ಪ್ರೀತಿ ಇಲ್ಲ. ನೀನು ನಿನ್ನ ಮಗ ಇಬ್ರು ನನಗೆ ಅಂಟ್ಕೊಂಡಿರೋ ಒಂದು ಕೆಟ್ಟ ಕರ್ಮ. ಆ ಕರ್ಮನ ಮೊದಲು ಕಳ್ಕೊಂಡ್ರೆ ಸಾಕು ಅಂತ ನಾನು ಕಾಯ್ತಾ ಇದ್ದೀನಿ. ಅಂಥದ್ರಲ್ಲಿ ನಿನಗೇನಾದರೂ, ನಿನ್ನ ಮಗನಿಗೇನಾದರೂ ನನಗೇನೇ ಅನಿಸುತ್ತೆ. ಪಾಪ ರಾಧಿಕಾ ಅವರಿಬ್ರು ಹಾಕಿರೋ ಧಮಕಿಯಿಂದಾಗಿ ತನ್ನ ಮಗನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಎಲ್ಲೂ ಏನು ಹೇಳ್ದೆ ಸುಮ್ಮನೆ ಇದ್ದು ಬಿಡ್ತಾಳೆ. ಇದರಿಂದಾಗಿ ನವೀನ್ ಮತ್ತೆ ಚೈತ್ರ ಇಬ್ರು ಫ್ರೀ ಆಗ್ಬಿಡ್ತಾರೆ. ಹೇಗೂ ರಾಧಿಕಾಗೆ ವಿಷಯ ಗೊತ್ತಾಗಿದೆ ಅಂತ ಹೇಳಿ ಮೊದಲಿಗಿಂತನೂ ಹೆಚ್ಚೇ ಸಮಯ ಜೊತೆ ಕಳೀತಾ ಇರ್ತಾರೆ. ಅಮ್ಮ, ಯಾಕಮ್ಮ ಇತ್ತೀಚೆಗೆ ನೀನು ತುಂಬಾ ಬೇಜಾರಾಗಿರ್ತೀಯ? ಯಾವಾಗಲೂ ಏನೋ ಯೋಚನೆ ಮಾಡ್ತಾ ಇರ್ತೀಯ. ಏನಾಯ್ತಮ್ಮ? ಡ್ಯಾಡಿ ಏನಾದರೂ ಅಂದ್ರಾ?
ಇಲ್ಲ ಕಂದ, ಆ ಥರ ಎಲ್ಲ ಏನೂ ಇಲ್ಲ. ಅದು ನನಗೊಂದು ಸ್ವಲ್ಪ ಮೈಯಲ್ಲಿ ಹುಷಾರಿಲ್ವಲ್ಲ, ಅದಕ್ಕೆ ಆ ಥರ ಇರ್ತೀನಿ ಅಷ್ಟೆ. ನೀನು ಹೋಗ್ಬಿಟ್ಟ ಹೊರಗಡೆ ಹೋಗಿ ಆಟ ಆಡ್ಕೊ ಹೋಗು. ರಾಧಿಕಾ, ಅತ್ತೆ, ರಾಧಿಕಾ, ಏನಾಗಿದೆಯಮ್ಮ? ನಿನ್ನ ಮತ್ತೆ ನವೀನ್ ಮಧ್ಯೆ ಏನಾದರೂ ಸಮಸ್ಯೆನಾ? ಚಿಂಟು ನಿನ್ನನ್ನು ಕೇಳಿರೋ ಪ್ರಶ್ನೆನ ನಾನು ನಿನ್ನನ್ನು ಕೇಳಬೇಕು ಅಂತಾನೆ ಇದ್ದೆ. ನಾನು ನಿನ್ನನ್ನು ಇತ್ತೀಚೆಗೆ ಗಮನಿಸ್ತಾನೆ ಇದ್ದೀನಿ. ಯಾವಾಗಲೂ ಏನೋ ಚಿಂತೆ ಮಾಡ್ತಾ ಇರ್ತೀಯ. ಮೊದಲಿದ್ದ ಥರ ಇಲ್ಲ ನೀನು. ನೀನು ಚಿಂತೆ ಮಾಡೋದು ನೋಡ್ತಾ ಇದ್ರೆ ಗಂಡನ್ನ ತುಂಬ ಪ್ರೀತಿಸ್ತಾ ಇರೋ ಹೆಂಡತಿಗೆ ಸೌತಿ ಬರ್ತಾಳಲ್ಲ, ಅವಾಗ ಅವಳು ಚಿಂತೆ ಮಾಡ್ತಾಳೆ ನೋಡು, ಆ ಥರ ಮಾಡ್ತಿದ್ಯಾ. ಯಾವುದೇ ಹೆಣ್ಮಕ್ಳಿಗೆ ಅಂಥ ಪರಿಸ್ಥಿತಿ ಬಂದ್ರೂ ಧೈರ್ಯ ಆಗಿಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಗಂಡನ್ನ ತುಂಬ ಪ್ರಾಮಾಣಿಕವಾಗಿ ಪ್ರೀತಿಸೋ ಹೆಂಡತಿಗೆ ಅವನ ಪ್ರಾಣನ ಯಮನಿಂದ ಕೂಡ ಕಾಪಾಡುವಷ್ಟು ಶಕ್ತಿ ಇರುತ್ತೆ. ಹಾಗಾಗಿ ರಾಧಿಕಾ, ಏನೇ ಆದರೂ ಧೈರ್ಯ ಮಾತ್ರ ಕಳ್ಕೋಬಾರ್ದು. ಧೈರ್ಯದಿಂದ ಇದ್ದರೆ ದಾರಿ ತಾನಾಗೆ ಕಾಣಿಸುತ್ತೆ. ಅತ್ತೆ ಮಾತುಗಳನ್ನು ಕೇಳಿದ ಮೇಲೆ ರಾಧಿಕಾಗೆ ಏನೋ ಒಂಥರ ಶಕ್ತಿ, ಧೈರ್ಯ ಬಂದ ಹಾಗೆ ಅನಿಸುತ್ತೆ. ಹೌದು, ಅತ್ತೆ ಹೇಳಿದ ನಿಜ. ನಾನು ಈ ಥರ ಹೆದರುತ್ತಾ ಕೂತ್ಕೊಂಡ್ರೆ ಏನೂ ಸಾಧ್ಯ ಆಗಲ್ಲ. ಏನು ಮಾಡಲಿ? ಹಾಂ, ಇದೇ ಸರಿ. ರಾಧಿಕಾ ಸೀದಾ ಚೈತ್ರ ಗಂಡ ಮೋಹನ್ ಹತ್ರ ಹೋಗ್ತಾಳೆ. ಅವನ ಹತ್ರ ಎಲ್ಲ ವಿಷಯನೂ ಹೇಳ್ತಾಳೆ. ಏನ್ ರಾಧಿಕಾ ಇದು? ನೀನ್ ಏನ್ ಮಾತಾಡ್ತಾ ಇದೀಯ ಅಂತ ನಿನಗೆ ಗೊತ್ತಾಗ್ತಾ ಇದೆ ತಾನೆ? ನನ್ನ ಹೆಂಡತಿ ನೀನ್ ವಾರ್ಗಿತ್ತಿ ಮೇಲೆ ಈ ರೀತಿ ಆರೋಪ ಮಾಡ್ತಾ ಇದೆಯಲ್ಲ. ಭಾವ, ನನಗಿವತ್ತು ರಾತ್ರಿವರೆಗೂ ಸಮಯ ಕೊಡಿ. ಅಷ್ಟೊತ್ತಿಗೆ ನಿಮಗೆ ಸತ್ಯ ಏನು ಅನ್ನೋದು ಗೊತ್ತಾಗೋ ಹಾಗೆ ನಾನು ಮಾಡ್ತೀನಿ. ಅದಕ್ಕೆ ನನಗೆ ನಿಮ್ಮ ಸಹಕಾರನೂ ಬೇಕು. ರಾಧಿಕಾ ಮೋಹನ್ಗೆ ತನ್ನ ಪ್ಲಾನ್ ಏನು ಅನ್ನೋದನ್ನ ಹೇಳ್ತಾಳೆ. ಅವತ್ತಿನ ದಿನ ರಾತ್ರಿ ರಾಧಿಕಾ ನವೀನ್ ಫೋನಿಂದ ಚೈತ್ರಾಗೆ ಮೆಸೇಜ್ ಮಾಡ್ತಾಳೆ. ರಾತ್ರಿ ಟೆರೇಸಲ್ಲಿ ಮೀಟ್ ಆಗೋಣ ಅಂತ ಮೆಸೇಜ್ ಕಳಿಸ್ತಾಳೆ. ಚೈತ್ರ ಟೆರೇಸಿಗೆ ಬಂದಾಗ ಮೋಹನ್ ಆ ಕಡೆ ತಿರುಕೊಂಡು ನಿಂತ್ಕೊಂಡಿರ್ತಾನೆ. ಅವನು ನವೀನ್ ಅಂತ ಅನ್ಕೊಂಡು ಚೈತ್ರ ಹಿಂದೆಯಿಂದ ಬಂದು ಮೋಹನ್ನ ತಪ್ಕೋತಾಳೆ. ಏನಿವತ್ತು ನನ್ನ ಹ್ಯಾಂಡ್ಸಮ್ ಮೈದ್ನ ಟೆರೇಸಲ್ಲಿ ಮೀಟ್ ಆಗೋಣ ಅಂತ ಕರೆದ್ಬಿಟ್ಟಿದ್ದಾರೆ. ಇದು ಒಂಥರ ಚೆನ್ನಾಗಿದೆ. ಲೈಫಲ್ಲಿ ಯಾವಾಗಲೂ ಚೇಂಜ್ ಇರಬೇಕಲ್ವಾ? ದಿನ ಅದೇ 4 ಗೋಡೆಗಳ ಮಧ್ಯೆ ರೊಮ್ಯಾನ್ಸ್ ಮಾಡಿ ನನಗೂ ಬೇಜಾರಾಗ್ಬಿಟ್ಟಿತ್ತು. ಇಲ್ಲಿ ವೆದರ್ ಎಷ್ಟು ಕೂಲ್ ಆಗಿದೆ. ಆಹಾ, ಇಂಥ ವೆದರಲ್ಲಿ ರೊಮ್ಯಾನ್ಸ್ ಮಾಡೋದು ಸಖತ್ತಾಗಿರುತ್ತೆ. ಏನಿದು ನವೀನ್, ನಾನು ಇಷ್ಟು ಮಾತಾಡ್ತಾ ಇದ್ದೀನಿ, ನೀನು ಸುಮ್ಮನೆ ನಿಂತಿದ್ಯಲ್ಲ. ಈ ಕಡೆ ತಿರುಗಬಾರ್ದಾ? ನಾನು ನಿನ್ನನ್ನು ತಪ್ಕೊಳ್ಳೋಕ್ಕೆ ಕಾಯ್ತಾ ಇದ್ದೀನಿ. ಅವಳು ಹಾಗೆ ಹೇಳ್ತಿದ್ದ ಹಾಗೆ ಮೋಹನ್ ಅವಳ ಕಡೆ ತಿರುಗಿ ಅವಳು ಕೆನ್ನೆಗೊಂದು ಹೊಡಿತಾನೆ. ಅಷ್ಟೊತ್ತಿಗೆ ರಾಧಿಕಾ ಮತ್ತೆ ಅತ್ತೆ ಇಬ್ರು ನವೀನ್ನು ಕರ್ಕೊಂಡು ಅಲ್ಲಿಗೆ ಬರ್ತಾರೆ. ಮೋಹನ್, ನೀವಾ? ಹೌದು, ನಾನೇ. ಇಷ್ಟು ದಿನ ನನ್ನ ಕಣ್ ತಪ್ಪಿಸಿ ನನಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಬಂದ್ಬಿಟ್ಟೆ ಅಲ್ಲ. ಇನ್ನು ನೀನು ಅಲ್ಲ ಕಣೋ ನವೀನ್, ನಿನ್ನ ಅಣ್ಣನ ಹೆಂಡತಿ ಜೊತೆ ಈ ಥರ ಸಂಬಂಧ ಇಟ್ಕೊಳ್ಳೋಕ್ಕೆ ನಿನಗೆ ಅಸಹ್ಯ ಆಗಲಿಲ್ವಾ? ಒಂದು ನಿಮಿಷನೂ ನಿನ್ನ ಹೆಂಡತಿಗೆ ನನಗೆ ಮೋಸ ಮಾಡ್ತಾ ಇದೆಯಾ ಅಂತ ನಿನಗೆ ಅನಿಸ್ಲಿಲ್ವಾ? ಇವತ್ತು ರಾಧಿಕಾ ಏನಾದರೂ ಈ ವಿಷಯನ ನನ್ನ ಹತ್ರ ಹೇಳಲಿಲ್ಲ ಹಾಕಿದ್ರೆ ನಿಮ್ಮ ಈ ಕೆಟ್ಟ ಸಂಬಂಧ ಹೀಗೆ ಮುಂದುವರಿತಾ ಇತ್ತು. ಇವತ್ತಿಂದ ನಿಮ್ಮ ಇಬ್ಬರ ಜೊತೆ ನನಗೆ ಯಾವುದೇ ಸಂಬಂಧನೂ ಇರಲ್ಲ. ಇಲ್ಲ ರೀ, ಹಾಗನ್ಬೇಡಿ. ನನ್ನಿಂದ ತಪ್ಪಾಗ್ಬಿಟ್ಟಿದೆ. ದಯವಿಟ್ಟು ನನ್ನ ಸಂಬಂಧನ ಮುರ್ಕೋತೀನಿ ಅಂತ ಮಾತ್ರ ಹೇಳ್ಬೇಡಿ. ನೀನು ಏನೇ ಹೇಳಿದ್ರು, ಎಷ್ಟೇ ಬೇಡ್ಕೊಂಡ್ರು ನಿಮ್ಮಿಬ್ಬರನ್ನ ಮಾತ್ರ ಕ್ಷಮಿಸೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನೀವು ಮಾಡಿರೋ ತಪ್ಪು ಸಾಧಾರಣದ್ದಲ್ಲ. ರಾಧಿಕಾ, ದಯವಿಟ್ಟು ನೀನಾದರೂ ನನ್ನನ್ನು ಕ್ಷಮಿಸು. ನಾನು ನಿನ್ನ ಮಗು ತಂದೆ, ಅದನ್ನು ಮರಿಬೇಡ. ಯಾವ ಮಗು ಬಗ್ಗೆ ಮಾತಾಡ್ತಾ ಇದ್ದೀರಾ? ಯಾಕೆ ಅವತ್ತು ನೀವು ಆಡಿದ ಮಾತು ಯಾವುದು ನಿಮಗೆ ನೆನಪೇ ಇಲ್ವಾ? ಇವತ್ತು ಅವತ್ತವಳು ನಿಮ್ಮ ಮಗುನ ಸಾಯಿಸ್ತೀನಿ ಅಂತ ನಿಮ್ಮ ಮೆದ್ರಿಗೆ ಹೇಳ್ತಾ ಇದ್ರು. ನೀವೇನೂ ಮಾತಾಡದೆ ಸುಮ್ಮನೆ ಇದ್ರಿ. ಆ ಮಗುಗೆ ಏನಾದರೂ ನನಗೇನು ಅನ್ಸಲ್ಲ ಅಂತಾನೆ ಬಾಯ್ಬಿಟ್ಟು ಹೇಳಿದ್ರಿ ನೀವು. ಇವತ್ತು ಆ ಮಗು ನೆನಪಾಗ್ಬಿಡ್ತಾ? ನೀವಿಬ್ರು ಕ್ಷಮೆಗೆ ಅರ್ಹರೇ ಅಲ್ಲ. ನಿಮ್ಮನ್ನ ನಾವು ಕ್ಷಮಿಸಿದ್ರೆ ಪಾಪ ನಮಗೆ ಸುತ್ಕೊಳತ್ತೆ. ಅಮ್ಮ, ನೀನಾದರೂ ನನ್ನನ್ನು ಕ್ಷಮಿಸ್ತೀಯಾ? ನಿನ್ನ ಈ ಹಾಳು ಮುಖನ ನೋಡೋಕ್ಕೂ ನನಗೆ ಮನಸ್ಸಿಲ್ಲ. ಅಂಥದ್ರಲ್ಲಿ ನಾನು ನಿನ್ನ ಕ್ಷಮಿಸ್ತೀನ? ಮನೆಯವರು ಎಲ್ಲರೂ ನವೀನ್ ಮತ್ತೆ ಚೈತ್ರ ಮೇಲೆ ಮನಸ್ಸನ್ನ ತೆಗೆದ್ಬಿಡ್ತಾರೆ. ಇಬ್ರು ಮೋಸ ಮತ್ತೆ ಕೊಲೆ ಬೆದರಿಕೆ ಆರೋಪದ ಮೇಲೆ ಜೈಲಿಗೆ ಹೋಗ್ತಾರೆ. ಇದೆಲ್ಲ ಆಗಿ ಕೆಲವು ವರ್ಷಗಳ ನಂತರ ಚಿಂಟುಗೆ ತಂದೆ ತಾಯಿ ಪ್ರೀತಿ ಸಿಗಬೇಕು, ಮೋಹನ್ ಮತ್ತೆ ರಾಧಿಕಾ ಜೀವನ ಸರಿ ಹೋಗಬೇಕು ಅಂತ ಮೋಹನ್ ತಾಯಿನೇ ಅವರಿಬ್ಬರಿಗೂ ಮದುವೆ ಮಾಡಿಸ್ತಾಳೆ. ಮುಂದೆ ಅವರು ಖುಷಿಯಾಗಿ ಜೀವನ ಮಾಡ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.